ನಮಸ್ಕಾರ. ಬಡವನಾಗಿದ್ದರೂ ಪರವಾಗಿಲ್ಲ, ಹಣ ಆಸ್ತಿ ಇಲ್ಲ ಅಂದರೂ ಪರವಾಗಿಲ್ಲ, ಹೆಂಡತಿಯನ್ನು ತುಂಬ ಪ್ರೀತಿ ಮಾಡೋ ಗಂಡ ಸಿಕ್ಕರೆ ಸಾಕು ಅನ್ನುವ ಹೆಣ್ಣು ಮಕ್ಕಳ ರಾಶಿ ನಕ್ಷತ್ರದವರು ಯಾರ್ಯಾರು? ಖಂಡಿತವಾಗ್ಲೂ ಆಶ್ಚರ್ಯ ಆಗ್ಬೋದು ನಿಮಗೆ. ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಹೇಳ್ತಾ ಹೋಗ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಖಂಡಿತವಾಗ್ಲೂ ಈಗಿನ ಕಾಲದಲ್ಲೂ ಈ ರೀತಿ ಇರ್ತಾರ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು, ವಂಡರು ಅನ್ನಿಸ್ಬೋದು. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಹಣ ಇರಬೇಕು, ಆಸ್ತಿ ಇರಬೇಕು, ಅಂತಸ್ತಿರಬೇಕು, ಲಕ್ಷಗಟ್ಟಲೆ ಸಂಬಳ ಇರಬೇಕು, ಮನೆ ಬಾಡಿಗೆಗಳೆಲ್ಲ ಬರಬೇಕು, ಲಕ್ಸುರಿ ಲೈಫ್ ಇರಬೇಕು, ಕಾರುಗಳಿರಬೇಕು, 1/4 kg 1/2 kg ಬಂಗಾರ ಹಾಕಬೇಕು, ಈ ಮದುವೆನ ಅದ್ಧೂರಿಯಾಗಿ ಮಾಡ್ಕೊಬೇಕು, ಲೈಫಲ್ಲಿ ಜೀವನದಲ್ಲಿ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿರಬೇಕು ಅನ್ನೋ ಕಾಲದಲ್ಲಿ ಬಡವನಾಗಿದ್ದರೂ ಪರವಾಗಿಲ್ಲ ಹುಡುಗ, ಬಡತನದಲ್ಲಿದ್ದರೂ ಪರವಾಗಿಲ್ಲ ಹುಡುಗ, ಅವನಿಗೆ ಎಷ್ಟಾಗುತ್ತೋ ಅಷ್ಟು ದುಡಿಮೆ ಮಾಡಲಿ. ಏನು ತಿಂಗಳಿಗೆ ಒಂದು 20,000ನೋ 30,000ನೋ 40,000ನೋ 50,000ನೋ ಅವನೆಷ್ಟನ್ನು ದುಡಿಲಿ. ಬಟ್ ಹೆಂಡ್ತಿನ ಸಾಕೋ ಅಂತ ಕೆಪಾಸಿಟಿ ಇದ್ದರೆ ಸಾಕು. ಹೆಂಡ್ತಿನ ತುಂಬ ಪ್ರೀತಿ ಮಾಡೋ ಅಂತ ಹುಡುಗ, ಗಂಡ ಸಿಕ್ಕರೆ ಸಾಕು ಅನ್ನುವ ಹೆಣ್ಣು ಮಕ್ಕಳ ರಾಶಿ ನಕ್ಷತ್ರ. ತುಂಬ ಪ್ರೀತಿ ಮಾಡಬೇಕು ಹೆಂಡ್ತಿನ, ಸಿಟ್ಟು ಕೋಪ ಮಾಡ್ಕೊಂಡಲೇ ಹೆಂಡ್ತಿನ ತುಂಬ ಇಷ್ಟಪಡಬೇಕು ಅಂತ ಬಯಸುವ ಈ ಹೆಣ್ಣು ಮಕ್ಕಳ ರಾಶಿ ನಕ್ಷತ್ರದವರು ಯಾರ್ಯಾರು? ಯಾಕೆಂದರೆ ಈ ಕಲಿಯುಗದಲ್ಲಿ ಈ ರೀತಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ಬಿಟ್ಟು ಎಷ್ಟೋ ಜನ ಅಂದ್ಕೊಂಡ್ಬಿಟ್ಟಿರ್ತಾರೆ. ಈಗಿನ ಕಾಲದಲ್ಲಿ 90% ಎಲ್ಲ ಹಣ, ಆಸ್ತಿ, ದುಡ್ಡು, ಬಂಗಾರ, ಒಡವೆ ಎಲ್ಲ ರಿಲೇಟೆಡ್ಸು ಇದ್ರೇ ಮಾತ್ರ. ಕಲಿಯುಗದಲ್ಲಿ ಇವಾಗ ದುಡ್ಡಿದ್ರೇ ಜೀವನ ಮಾಡಲಿಕ್ಕೆ ಸಾಧ್ಯ, ದುಡ್ಡಿಲ್ಲ ಅಂತಂದರೆ ಹೆಂಗೆ ಜೀವನ ಮಾಡೋಕ್ಕೆ ಸಾಧ್ಯ ಅಂತ ಎಲ್ಲರಿಗೂ ಇದು ಇದ್ದೇ ಇರುತ್ತೆ ಅಲ್ವಾ, ಸರ್ವೇ ಸಾಮಾನ್ಯ. ಬಟ್ ಏನಂತಂದರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಮಕ್ಳು, ನೀನು ಬಡವಾಗಿದ್ದರೂ ಪರವಾಗಿಲ್ಲಪ್ಪ, ತೊಂದರೆ ಇಲ್ಲ, ನಿನಗೆ ಆಸ್ತಿ ಇಲ್ಲ, ಓಕೆ, ತೊಂದರೆ ಇಲ್ಲ, ಬಟ್ಟು ಪ್ರೀತಿಯಲ್ಲಿ ನನಗೆ ಕೊರತೆ ಮಾಡಬೇಡ, ನನ್ನನ್ನು ಚೆನ್ನಾಗಿ ನೋಡ್ಕೊಬೇಕು, ಚೆನ್ನಾಗಿ ಪ್ರೀತಿಸ್ಬೇಕು ನೀನು. ಮತ್ತು ನಿನಗೆ ಎಷ್ಟಾಗುತ್ತೋ ಅಷ್ಟು ದುಡಿ, ನಾನು ದುಡಿತೀನಿ, ಇರೋವರೆಗೂ ಆರೋಗ್ಯದಿಂದ ಇರೋಣ, ನಮ್ಮ ಮಕ್ಕಳನ್ನ ಎಷ್ಟಾಗುತ್ತೋ ಶಕ್ತಿ ಮೀರಿ ನಾವು ಕಾಪಾಡ್ಕೊಳ್ಳೋಣ. ಬಟ್ ಏನಂತಂದರೆ ಸಿಟ್ಟು ಕೋಪ ಮಾಡ್ಕೊಬಾರ್ದು, ಜಗಳ ತೆಗಿಬಾರ್ದು, ಇರೋದ್ರಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗೋಣ. ಎಲ್ಲರೂ ಒಂದಿನ ಸಾಯಲೇಬೇಕಲ್ವ ಹುಟ್ಟಿದ ಮೇಲೆ ಅಂತ ಈ ಒಂದು ವಿಚಾರದಲ್ಲಿ ಹೆಣ್ಮಕ್ಳು ಬಂದಿರ್ತಾರೆ. ಬಟ್ ಈ ರೀತಿ ಎಕ್ಸ್ಪೆಕ್ಟ್ ಮಾಡುವ ಹೆಣ್ಣು ಮಕ್ಕಳ ರಾಶಿ ನಕ್ಷತ್ರದವ್ರು ಯಾರ್ಯಾರಪ್ಪ ಅಂತಂದರೆ, ಕನ್ಯಾ ರಾಶಿ ಚಿತ್ತಾ ನಕ್ಷತ್ರದವರು, ಸಿಂಹ ರಾಶಿ ಪುಬ್ಬ ನಕ್ಷತ್ರ ಪೂರ್ವ ಪಾಲ್ಗುಣಿ ನಕ್ಷತ್ರ ಉಬ್ಬ ನಕ್ಷತ್ರ, ತುಲಾ ರಾಶಿ ಚಿತ್ತಾ ನಕ್ಷತ್ರ, ಮಕರ ರಾಶಿ ಧನಿಷ್ಠ ನಕ್ಷತ್ರ, ಮೇಷ ರಾಶಿ ಕೃತಿಕಾ ನಕ್ಷತ್ರ, ಕುಂಭರಾಶಿ ಧನಿಷ್ಠ ನಕ್ಷತ್ರ, ಸಿಂಹ ರಾಶಿ ಉತ್ತರ ನಕ್ಷತ್ರ. 100ಕ್ಕೆ 5% ಆಫ್ ದಿ ಪೀಪಲ್ಸ್, 100ಕ್ಕೆ 5%ಇಂದ 10% ಒಳಗಡೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಬಟ್ಟು ಯಾವ ಹುಡುಗನಿಗೆ, ಯಾವ ಗಂಡನಿಗೆ ಸಿಕ್ಕಿರ್ತಾರೋ ನೀವೇ ಅದೃಷ್ಟವಂತರು, ನೀವೇ ಭಾಗ್ಯಶಾಲಿಗಳು. 100ಕ್ಕೆ ಖಂಡಿತವಾಗ್ಲೂ 5%ಇಂದ 10% ಆಫ್ ದಿ ಪೀಪಲ್ಸ್, ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಮಕ್ಳು ಇದ್ದೇ ಇರ್ತಾರೆ. ಹುಡುಕಬೇಕು ಅಷ್ಟೇ, ಸರಿಯಾಗಿ ಹುಡುಕಬೇಕು. ಅದನ್ನೇ ಹೇಳ್ತೀವಲ್ಲ, ಪುಣ್ಯ ಮಾಡಿದರೆ ಮಾತ್ರ ಒಳ್ಳೆ ಹೆಂಡತಿ ಸಿಗಲಿಕ್ಕೆ ಸಾಧ್ಯ. ಹಿಂದಿನ ಜನ್ಮದ ಪುಣ್ಯ ಹೊತ್ಕೊಂಬಂದಿರಬೇಕು. ಕಲಿಯುಗದಲ್ಲಿ ಪುಣ್ಯ ಮಾಡಿದರೆ ಮಾತ್ರ ಒಳ್ಳೆ ಹೆಂಡತಿ ಸಿಗ್ತಾರೆ.
ನೋಡ್ರಿ, ಯಾವ ಗಂಡನ ಜೊತೆಗೆ ಜಗಳ ತೆಗಿಯಲ್ಲ. ನೀನೇನು ದುಡ್ಕೊಂಬರ್ತೀಯ, ನೀನೇನು ದುಡಿತೀಯ ಅಷ್ಟು ಸಾಕಪ್ಪ. ಹೆಂಡ್ತಿ ಮಕ್ಕಳನ್ನ ಸಾಕಂಡೋಗು. ಈಗ ನಮಗೆ ಮನೆ ದೇವರು ಶಕ್ತಿ ಕೊಟ್ಟ ಅಂತಂದರೆ ಮನೆ ಕಟ್ಟಿಸ್ಕೊಳೋಣ, ಇಲ್ಲ ಅಂದರೆ ಬಾಡಿಗೆ ಮನೆಯಲ್ಲೇ ಇರೋಣ ಅಥವಾ ಲೀಸಿಗೆ ಇರೋಣ. ದೇವ್ರು ಕೊಟ್ಟರೆ ಕಟ್ಟಿಸ್ಕೊಳೋಣ, ತಗೊಳೋಣ, ಇಲ್ಲ ಅಂದರೆ ಬಿಡು. ಇರೋವರೆಗೂ ಆರೋಗ್ಯ ಮುಖ್ಯ ಅಲ್ಲ ಮನುಷ್ಯನಿಗೆ. ಆಮೇಲೆ ನೆಕ್ಸ್ಟ್ ನಂತರ ಬದುಕಲಿಕ್ಕೆ ದುಡ್ಡು ಬೇಕು. ಇರೋವರೆಗೂ ಭಗವಂತನ ಮೇಲೆ ಭಾರ ಹಾಕ್ಕೊಂಡು ಹೋಗೋಣ. ಪ್ರೀತಿಯಿಂದ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು ಅನ್ನುವ ಹೆಣ್ಣು ಮಕ್ಕಳ ಏಕೈಕ ರಾಶಿ ನಕ್ಷತ್ರ ಯಾವುದಪ್ಪ ಅಂತಂದರೆ ಎಸ್ಪೆಷಲಿ ಇದೇ ರಾಶಿ ನಕ್ಷತ್ರದವರು ಆಗಿರ್ತಾರೆ. ಈ ತುಲಾ ರಾಶಿ ವಿಶಾಖ ನಕ್ಷತ್ರದವರು ಜೊತೆಗೆ ಬರ್ತಾರೆ. ಇದು 100ಕ್ಕೆ ಒಂದು 5 to 10% ಆಫ್ ದಿ ಪೀಪಲ್ಸ್ ಸಿಕ್ಕರೆ ಗಂಡು ಮಕ್ಕಳು ನೀವೇ ಅದೃಷ್ಟವಂತರು, ಭಾಗ್ಯಶಾಲಿಗಳು. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.